ಯುರೋಪಿನ ಗಡಿಯಲ್ಲಿ ಪರಿಸ್ಥಿತಿ ಕೈಮೀರಿದೆ. ಸಾವಿರಾರು ವಲಸಿಗರು ಒಂದೇ ಸಮಯದಲ್ಲಿ ಗಡಿ ದಾಟಲು ಮುಂದಾಗಿದ್ದಾರೆ. ಸೇನೆ, ನೌಕಾಪಡೆ ಮತ್ತು ಸಿವಿಲ್ ಗಾರ್ಡ್ಗಳನ್ನು ನಿಯೋಜಿಸಿದರೂ ಪರಿಸ್ಥಿತಿಯ ನಿಯಂತ್ರಣಕ್ಕೆ ಬರುತ್ತಿಲ್ಲ. ಆದರೆ ಪ್ರಶ್ನೆ ಏನೆಂದರೆ, ಈ ಸಿಯೂಟ ಎಲ್ಲಿದೆ? ಈ ಬಿಕ್ಕಟ್ಟು ಏಕೆ ಉಂಟಾಗಿದೆ? ಬನ್ನಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಸ್ಪೇನ್ಗೆ ಸೇರಿದ ಸಿಯೂಟ ಉತ್ತರ ಆಫ್ರಿಕಾದಲ್ಲಿರುವ ಒಂದು ಪುಟ್ಟ ಪ್ರದೇಶ. ಭೌಗೋಳಿಕವಾಗಿ ಇದು ಮೊರಾಕ್ಕೊ ದೇಶದ ಗಡಿಯಲ್ಲಿದ್ದರೂ ಆಡಳಿತಾತ್ಮಕವಾಗಿ ಸ್ಪೇನ್ನ ಭಾಗವಾಗಿದೆ. ಆದ್ದರಿಂದ ಇದು ಯುರೋಪಿನ ಒಕ್ಕೂಟದ ಹೊರಗಿನ ಭಾಗ ಪರಿಗಣಿಸಲಾಗಿದೆ. ಸಿಯೂಟದ ವಿಸ್ತೀರ್ಣ ಕೇವಲ 18 ಚದರ ಕಿಲೋಮೀಟರ್. ಆದರೆ ಇದರ ಮಹತ್ವ ತುಂಬ ದೊಡ್ಡದು. ಯಾಕೆಂದರೆ ಆಫ್ರಿಕಾದಿಂದ ಯುರೋಪ್ ಪ್ರವೇಶಿಸಲು ಬಯಸುವ ಅನೇಕ ವಲಸಿಗರಿಗೆ ಇದು ಪ್ರಮುಖ ದ್ವಾರವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಮೊರಾಕ್ಕೊದಿಂದ ಸಾವಿರಾರು ವಲಸಿಗರು ಬೇಲಿ ಏರಿ ಸಮುದ್ರ ಮಾರ್ಗದಲ್ಲಿ ಈಜಿ ಸಣ್ಣ ದೋಣಿಗಳ ಮೂಲಕ ಸಿಯೂಟಗೆ ಪ್ರವೇಶಿಸಲು ಯತ್ನಿಸಿದ್ದಾರೆ. ಆದ್ದರಿಂದ ಸ್ಥಳೀಯ ಆಡಳಿತ ಮೇಲೆ ಭಾರಿ ಒತ್ತಡ ಉಂಟಾಗಿದೆ. ಪರಿಸ್ಥಿತಿ ಗಂಭೀರವಾಗುತ್ತಿದ್ದಂತೆ ಸ್ಪ್ಯಾನಿಷ್ ಸರ್ಕಾರ ಸೇನೆ, ನೌಕಾಪಡೆ ಮತ್ತು ಸಿವಿಲ್ ಗಾರ್ಡ್ಗಳನ್ನು ಗಡಿ ಭದ್ರತೆಗೆ ನಿಯೋಜಿಸಲಾಗಿದೆ. ಗಡಿಯಲ್ಲಿ ಹೆಚ್ಚುವರಿ ಪೆಟ್ರೋಲಿಂಗ್ ಆರಂಭಿಸಲಾಗಿದೆ. ಸಮುದ್ರ ಮಾರ್ಗದ ಮೇಲೂ ಕಟ್ಟುನಿಟ್ಟಿನ ನಿಗಾ ಇರಿಸಲಾಗಿದೆ. ಆದರೆ ಸ್ಥಳೀಯ ಆಡಳಿತ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿತು. ಆದರೆ ಸ್ಪೇನ್ನ ಫೆಡರಲ್ ಸರ್ಕಾರ ಆ ಮನವಿಯನ್ನು ತಿರಸ್ಕರಿಸಿದೆ. ಕೇಂದ್ರ ಸರ್ಕಾರದ ಅಭಿಪ್ರಾಯದಂತೆ ಈ ಪರಿಸ್ಥಿತಿಯನ್ನು ಈಗಿನ ಭದ್ರತಾ ಪಡೆಗಳ ಸಹಾಯದಿಂದಲೇ ನಿರ್ವಹಿಸಬಹುದು ಎಂದು ಹೇಳಲಾಗಿದೆ. ಈ ಜನರು ಇಷ್ಟೊಂದು ಅಪಾಯವನ್ನು ಎದುರಿಸಿದ್ದು ಯಾಕೆ? ಯುರೋಪ್ ಪ್ರವೇಶಿಸಲು ಯತ್ನಿಸುತ್ತಿದ್ದಾರೆ ಯಾಕೆ? ಇದಕ್ಕೆ ಪ್ರಮುಖ ಕಾರಣಗಳು ಬಡತನ, ನಿರುದ್ಯೋಗ, ರಾಜಕೀಯ ಅಸ್ಥಿರತೆ, ಸಂಘರ್ಷಗಳು ಮತ್ತು ಉತ್ತಮ ಜೀವನದ ಹುಡುಕಾಟ. ಅನೇಕರು ಯುರೋಪ್ ತಲುಪಿದರೆ ಉದ್ಯೋಗ, ಶಿಕ್ಷಣ ಮತ್ತು ಸುರಕ್ಷಿತ ಜೀವನ ಸಿಗುತ್ತದೆ ಎಂಬ ಆಶಯದೊಂದಿಗೆ ಈ ಅಪಾಯಕಾರಿ ಪ್ರಯಾಣ ಕೈಗೊಳ್ಳುತ್ತಾರೆ. ಆದರೆ ಈ ಪ್ರಯಾಣದಲ್ಲಿ ಹಲವರು ಸಮುದ್ರದಲ್ಲಿ ಪ್ರಾಣ ಕಳೆದುಕೊಳ್ಳುವ ಘಟನೆಗಳು ಕೂಡ ನಡೆದಿದೆ. ಸಿಯೂಟ ಮತ್ತು ಇನ್ನೊಂದು ಸ್ಪ್ಯಾನಿಷ್ ಪ್ರದೇಶ ಮನೆಲ್ಲಾ ಹಲವು ವರ್ಷಗಳಿಂದ ವಲಸೆ ಬಿಕ್ಕಟ್ಟಿನ ಕೇಂದ್ರಗಳಾಗಿವೆ. ಈ ಪ್ರದೇಶಗಳಲ್ಲಿ ಗಡಿ ಬೇಲಿಗಳನ್ನು ಹಲವು ಮೀಟರ್ ಎತ್ತರದಲ್ಲಿ ನಿರ್ಮಿಸಲಾಗಿದೆ. ಆದರೂ ವಲಸಿಗರು ವಿವಿಧ ಮಾರ್ಗಗಳಿಂದ ಒಳನುಗ್ಗಲು ಪ್ರಯತ್ನಿಸುತ್ತಿದ್ದಾರೆ. ಈ ಬಿಕ್ಕಟ್ಟು ಸ್ಪೇನ್ ಮಾತ್ರವಲ್ಲ, ಇಡೀ ಯುರೋಪಿಯನ್ ಒಕ್ಕೂಟಕ್ಕೂ ದೊಡ್ಡ ಸವಾಲಾಗಿದೆ. ಒಂದೆಡೆ ಮಾನವೀಯತೆ ಕಾಪಾಡಬೇಕಾದ ಜವಾಬ್ದಾರಿ ಇದೆ, ಮತ್ತೊಂದು ಕಡೆ ಗಡಿ ಭದ್ರತೆಯನ್ನು ಬಲಪಡಿಸಬೇಕಾದ ಅಗತ್ಯವೂ ಇದೆ. ಹೀಗಾಗಿ ಈ ವಿಷಯವು ಯುರೋಪಿನ ರಾಜಕೀಯದಲ್ಲೂ ಕೂಡ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಮುಂದಿನ ದಿನಗಳಲ್ಲಿ ಸ್ಪೇನ್ ಮತ್ತು ಮೊರಾಕ್ಕೊ ನಡುವಿನ ಸಹಕಾರ ಹೆಚ್ಚುತ್ತದೆಯೇ ಅಥವಾ ಗಡಿಯಲ್ಲಿ ಇನ್ನಷ್ಟು ಕಠಿಣ ಕ್ರಮಗಳನ್ನು ಜಾರಿಗೆ ತರುತ್ತಾರೆ ಎಂಬುದು ಕಾದು ನೋಡಬೇಕಾಗಿದೆ.